ನಿನ್ನೆ ಮೊನ್ನೆಯಿಂದ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹಿರಿಯ ನಾಯಕರಾದ ಜನಾರ್ದನ ಪೂಜಾರಿ ಅವರ ಹೇಳಿಕೆ ವೈರಲ್ ಆಗ್ತಾಯಿದೆ. ಅವರು ಧರ್ಮಸ್ಥಳದ ಪರವಾಗಿ ಮಾತಾಡುವಾಗ ಇವತ್ತು ಮುಸಲ್ಮಾನರ ಮತ್ತು ಕ್ರೈಸ್ತ ಧರ್ಮದ ದಫನ ಭೂಮಿಯ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಲ್ಲಿ ಏನು ಪ್ರಶ್ನೆ ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಮಸೀದಿಯಲ್ಲಿ ಹೂಳಿಲ್ವಾ, ಚರ್ಚಲ್ಲಿ ಹೂಳಿಲ್ವಾ ಅಂತ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಇದು ನಮಗೆ ಕಾಂಗ್ರೆಸ್ಗೆ ತುಂಬ ಮುಜುಗರ ತರುವಂಥ ಒಂದು ವಿಚಾರ, ಆದರೆ ಮುಸಲ್ಮಾನ ಸಮುದಾಯ ತುಂಬ ನೋವು ತರುವಂಥ ವಿಚಾರವನ್ನು ಇವತ್ತು ಅವರ ಹೇಳಿಕೆ ಮೂಲಕ ಆಗಿದೆ. ಇವತ್ತು ನಾನು ಅವರಿಗೆ ಈ ಒಂದು ವೇದಿಕೆ ಮೂಲಕ ನಾನು ಅವರಿಗೆ ಅವರ ಹೇಳಿಕೆಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಯಾಕಂದರೆ ಆ ಹೇಳಿಕೆ ಖಂಡನೀಯ. ವಿಶೇಷವಾಗಿ ಇವತ್ತು ದಫನ ಭೂಮಿಗಳಿರುವಂಥದ್ದು ಮಸೀದಿಯಲ್ಲ, ಮಸೀದಿಯ ಪಕ್ಕ ಸ್ಮಶಾನದಲ್ಲಿ ದಫನ ಭೂಮಿ ಇದೆ. ಚರ್ಚಿನ ಪಕ್ಕ ಇರ್ಬೋದು, ಅಥವಾ ಚರ್ಚಿನ ಆದಂಥ ದಫನ ಭೂಮಿಗಳಿವೆ. ಅದು ಅಧಿಕೃತ ದಫನ ಭೂಮಿಯಲ್ಲಿ ಯಾರು ಮರಣ ಹೊಂದಿದಾರ ಅವರ ಶವ ಸಂಸ್ಕಾರವನ್ನು ಬಹು ಗೌರವಯುತವಾಗಿ ಮಾಡಿ ಅಲ್ಲಿ ಬರಿಯಾಲು ಮಾಡುವಂಥದ್ದು, ಅದನ್ನು ಹೂಳುವಂಥ ವಿಚಾರವನ್ನು ಮಾಡ್ತಾ ಇದ್ದೇವೆ. ಇದು ಹಿಂದಿನಲ್ಲೇ ಬರುವಂಥ ಪದ್ಧತಿ. ಆ ಒಂದು ದಫನ ಭೂಮಿಯ ಯಾರು ದಫನಗೊಂಡಿದ್ದಾರೆ ಅವರ ಎಲ್ಲ ದಾಖಲೆಗಳು ಮಸೀದಿಯ ದಾಖಲೆಗಳಲ್ಲಿ ಇರ್ತದೆ, ಚರ್ಚಿದು ಕೂಡ ಚರ್ಚಿನ ದಾಖಲೆಗಳಿರ್ತದೆ. ಆದರೆ ಇವತ್ತು ಧರ್ಮಸ್ಥಳ ಪ್ರಕರಣಕ್ಕೂ ಮಸೀದಿಗೂ ಮತ್ತು ಇದು ಚರ್ಚಿನ ವಿಷಯ ಯಾಕೆ ತರಬೇಕಿತ್ತು? ಇವರು ಅವಶ್ಯಕತೆಯೇ ಇರಲಿಲ್ಲ. ಯಾಕಂದರೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಅವ್ರು ಹೇಳಿದರೆ ಮಸೀದಿಯಲ್ಲಿ ಇಲ್ವಾ, ಚರ್ಚಲ್ಲಿ ಇಲ್ವಾ ಅಂತ ಕೇಳುವಂಥ ಒಂದು ಅವರ ಹೇಳಿಕೆಗೆ, ಆದರೆ ಮಸೀದಿಯಲ್ಲಿ ಚರ್ಚೆಲ್ಲ ಯಾರ್ಯಾರು ಕೊಂದದ ಶವವನ್ನು ಹೂಳುವಂಥದ್ದ? ನಿಮ್ಮ ಪ್ರಶ್ನೆ ಅರ್ಥ ಏನು? ನಾವು ಕಾಡಿನಲ್ಲಿ ಹೂಳುವುದಿಲ್ಲ, ನಾವು ಸಿಕ್ಕ ಕಡೆ ಹೂಳುವುದಿಲ್ಲ. ನಾವು ಒಂದು ಗೌರವಯುತವಾಗಿ ಅದರ ಕ್ರಮದಂತೆ ಹೂಳುವಂಥ ಕಾರ್ಯಕ್ರಮ ಅದಕ್ಕೆ ದಾಖಲೆ ಇಟ್ಟುಕೊಂಡಿದ್ದೇವೆ. ಇವತ್ತು ಜನಾರ್ದನ ಪೂಜಾರಿ ಅವರು ಆ ಮಾತು ಹೇಳಿದಾರಲ್ಲ, ಇವತ್ತು ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅವರೆಲ್ಲ ಜನಾರ್ದನ ಪೂಜಾರಿಗೆ ಮತ ಹಾಕಿದವರು. 1977 ನಂತರ ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ, ಅದು ಕ್ರೈಸ್ತರಿರ್ಬೋದು, ಮುಸಲ್ಮರಿರ್ಬೋದು, ಇವರಿಗಾಗಿ ಕೆಲಸ ಮಾಡಿದವರು, ಇವರಿಗಾಗಿ ಮತ ಹಾಕಿದವರು ಇವತ್ತು ಮಲಗಿರುವಂಥದ್ದು. ಇವತ್ತು ಧರ್ಮಸ್ಥಳದ ಪರವಾಗಿ ಮಾತಾಡಬಾರ್ದು ಅಂತ ಹೇಳುವುದಿಲ್ಲ. ಧರ್ಮದ ಪರ ಮಾತಾಡಲಿ, ವಿರೋಧ ಮಾತಾಡಲಿ, ನಮಗೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಯಾವುದೇ ವಿಚಾರ ತರುವಾಗ ಇವತ್ತು ಮುಸಲ್ಮಾನರು ಮತ್ತು ಕ್ರೈಸ್ತರನ್ನು ಯಾಕೆ ತರ್ತೀರಿ ನೀವು? ಇವತ್ತು 9 ಸಲ ನೀವು ಚುನಾವಣೆ ನಿಂತಿರಿ ಸ್ವಾಮಿ. ಈ 9 ಸಲ ಚುನಾವಣೆ ನಿಂತಾಗ ನೀವು ಗೆದ್ದಾಗಲೂ ಮತ ಹಾಕಿದ್ದು ಮುಸಲ್ಮಾನರು, ನೀವು ಸೋತಾಗಲೂ ನಿಮ್ಮ ಪರವಾಗಿ ನಿಂತದ್ದು ಮುಸಲ್ಮಾನ ಮತ್ತು ಕ್ರೈಸ್ತರು. ನೆನಪಿರ್ಬೇಕಲ್ಲ ಅವರಿಗೆ. ನಾನು ತುಂಬ ಗೌರವ ಕೊಡುವಂಥ ಒಬ್ಬ ನಾಯಕರು, ಅವರ ಪ್ರಾಮಾಣಿಕತೆ, ಅವರ ಕೆಲವು ಇದರಿಂದಾಗಿ ನಾವು ಅವರ ನಾಯಕತ್ವಕ್ಕೆ ತುಂಬ ಗೌರವ ಕೊಟ್ಟು ಅವರನ್ನು ಫಾಲೋ ಮಾಡಿದಂಥ ವ್ಯಕ್ತಿಗಳು ಮುಸಲ್ಮಾನರು ತುಂಬ ಜನರು, ಕ್ರೈಸ್ತರು, ಮುಸಲ್ಮಾನರು ಅವರನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ. ತುಂಬ ನೋವಾಗ್ತದೆ. ಯಾಕಂದರೆ ಇವರ ನೋಡಿ, ಈ 9 ಅವಧಿಯ ಅವರ ಚುನಾವಣೆಯಲ್ಲಿ 4 ಸಲ ಗೆದ್ದರು, 5 ಸಲ ಸೋತರು. ಇವರ ಎಡಬಿಡಂಗಿತನ, ಅಸಂಬದ್ಧ ಹೇಳಿಕೆಗಳ ಒಂದು ತೊಂದರೆಯಿಂದಾಗಿ ಅವರು ಸೋತದ್ದು ಹೊರತು, ಅದರೊಟ್ಟಿಗೆ ಅವರು ಸೋತರು, ಕಾಂಗ್ರೆಸ್ಸನ್ನು ಸೋಲಿಸಿದರು. ನಾನು ಯಾಕಂದರೆ ಎಲ್ಲರೂ ನೋಡಿ, ಎಲ್ಲರ ಬಾಯಲ್ಲಿ ಅಲ್ಲಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಇವತ್ತಿನವರೆಗೆ ಮುಸಲ್ಮಾನರ ಅಥವಾ ಕ್ರೈಸ್ತರು ಯಾರಾದರೂ ಸಕ್ಕರೆ ಎತ್ತಿದ್ದಾರಾ? ಅದು ಆರೋಪ ಮಾಡಿದಾರಾ? ನಮ್ಮ ಉಲೇಮಾಗಳು ಆರೋಪ ಮಾಡಿದಾರಾ? ನಮ್ಮ ಜಮಾತ್ ಕಮಿಟಿಯವರು ಮಾತಾಡಿದಾರಾ? ಅಥವಾ ನಮ್ಮ ಯಾವುದೇ ಸಂಘಟನೆಯವರು ಮಾತಾಡಿದಾರಾ? ಅಂದರೆ ಧಾರ್ಮಿಕ ಸಂಘಟನೆಯವರು ಇಷ್ಟವರೆಗೆ ಧರ್ಮಸ್ಥಳದ ಬಗ್ಗೆ ಚಕಾರ ಎತ್ತಿಲ್ಲ. ಧರ್ಮಸ್ಥಳದಲ್ಲಿ ಅಲ್ಲಿ ಸುತ್ತಮುತ್ತಲು ಕೂಡ ಮುಸಲ್ಮಾನರಿದ್ದಾರೆ. ಅಲ್ಲಿ ಬೆಳ್ತಂಗಡಿ ಗ್ರಾಮದಲ್ಲಿ, ತಾಲೂಕಿನಲ್ಲಿ ಕಾಜೂರು ದರ್ಗಾ ಇದೆ, ಅಲ್ಲಿ ಉರುಸ್ ಆಗ್ತಾ ಇದೆ, ಅಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಆಗ್ತಾ ಇದೆ. ಆದರೆ ಒಂದೇ ಒಂದು ವಿಚಾರ ಆಗಲಿ, ಇವತ್ತು ಇಷ್ಟೆಲ್ಲ ಪ್ರಕರಣ ಆದಾಗ, ಸೌಜನ್ಯ ಪ್ರಕರಣ ಆಗಲಿ, ಹಿಂದಿನ ಪದ್ಮಲತಾ ಪ್ರಕರಣ ಆಗಲಿ, ಯಾವುದೇ ವೇದವಲ್ಲಿ ಪ್ರಕರಣ ಆಗಲಿ, ಯಾರಾದರೂ ಮುಸಲ್ಮಾನರು ಆ ಸಮಾಜದ ಪ್ರತಿನಿಧಿಯಾಗಿ ಮಾತಾಡಿದ್ದ ಅದರ ಸಕಾರ ಎತ್ತಿದೆಯಾ? ಯಾಕಂತ ಹೇಳಿದರೆ ನಮಗೆ ಸಂಬಂಧಪಟ್ಟದಲ್ಲ. ಅದು ಸತ್ಯವೋ ಸುಳ್ಳೋ, ಅದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ನಮಗೆ ಗೊತ್ತಿಲ್ಲ. ಆದರೆ ಈ ವಿವಾದದಲ್ಲಿ ಮುಸಲ್ಮಾನರು ಕ್ರೈಸ್ತರಿಲ್ಲ. ಯಾಕೆ ಹೇಳ್ತಿರಬೇಕು? BJP ಅವರು ಮಾತಾಡಲಿ, ಅವರು ಮಾತಾಡೋದೇ ಅವರು ಮುಸಲ್ಮಾನರು ಪಾಕಿಸ್ತಾನ, ಕೇರಳ, ಕಾಶ್ಮೀರ ಇಲ್ಲಂದರೆ ಅವರು ಬದುಕುವುದಿಲ್ಲ. ಅವರು ಬೆಳಿಗ್ಗೆ ಜಪ ಮಾಡೋದೇ ಮುಸಲ್ಮಾನರು. ಅದು ಬಿಡಿ, ಜನಾರ್ದನ ಪೂಜಾರಿ ಅಂತ ನಾಯಕರು ಯಾಕೆ ಮಾತಾಡಬೇಕು? BJPಯವರ ದಾಟಿಯಲ್ಲಿ ಯಾಕೆ ಮಾತಾಡಬೇಕು? ಇವತ್ತು ಸಂಘ ಪರಿವಾರದ ಸಂಘಟನೆ ದಾಟಿಯಲ್ಲಿ ಯಾಕೆ ಮಾತಾಡಬೇಕು? ನೋಡಿ ಸ್ವಾಮಿ, ನಾವು ಹಲವಾರು ವರ್ಷಗಳಿಂದ
ಇವರ ಹೇಳಿಕೆಗಳಿಂದಾಗಿ, ಇವರ ನಡವಳಿಕೆಯಿಂದಾಗಿ ಕಾಂಗ್ರೆಸ್ ಪಕ್ಷ ಮುಜುಗರಕ್ಕೊಳಗಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಮುಜುಗರಕ್ಕೊಳಪಟ್ಟಿದ್ದಾರೆ. ಆದರೂ ಮಾತಾಡಲಿಲ್ಲ ನಾವು. ಇವರು ಸಿದ್ದರಾಮಯ್ಯರವರನ್ನ ಹೀನಾಯವಾಗಿ ಬೈತಾ ಇದ್ರು ಪ್ರತಿಯೊಂದು ಪತ್ರಿಕಾಗೋಷ್ಠಿಯಲ್ಲಿ. ಅವರು 13ರಿಂದ 18 ಅವಧಿಯಲ್ಲಿದ್ದಾಗ ಯಾವುದೆಲ್ಲ ನಾಯಕರನ್ನ ಬೈತಾ ಇದ್ರು. ಪಕ್ಷದ ಸಿದ್ಧಾಂತದ ವಿರುದ್ಧವಾಗಿ ಮಾತಾಡಿದ್ರು ಇವರು. ಮೋದಿಯವರನ್ನು ಹೊಗಳಿದ್ರು. ಆದರೂ ಮಾತಾಡಲಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಯಾರು ನಾಯಕರು ಮಾತಾಡಲಿಲ್ಲ. ಆದರೂ ಅವರ ಗೌರವ ಕೊಟ್ಟು, ನಾವು ಅವರ ಗೌರವ ಕೊಟ್ಟು ಅವರ ಸ್ಥಾನಕ್ಕೆ ಏನಾದರೂ ಅವರಿಗೆ ತೊಂದರೆ ಆಗಬಾರ್ದು, ಅವರಿಗೆ ಬೇಜಾರಾಗಬಾರ್ದು, ಮಾತಾಡಲಿಲ್ಲ. ಇನ್ನು ನಮಗೆ ಸಹನೆ ಇಲ್ಲ. ನಿಮ್ಮ ಸಿದ್ಧಾಂತ ಏನು ಸ್ವಾಮಿ? ನೀವು 4 ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಬೇಕಿದ್ರೆ, ಕೇಂದ್ರದಲ್ಲಿ ಸಚಿವರಾಗಬೇಕಿದ್ರೆ, 2 ಸಲ ರಾಜ್ಯಸಭೆ ಸದಸ್ಯರಾಗಬೇಕಿದ್ರೆ, AICCಯಲ್ಲಿ 2ನೇ ಸ್ಥಾನದಲ್ಲಿ ನೀವು ಅಧಿಕಾರವನ್ನು ಚಲಾಯಿಸುವಂಥ ಒಂದು ಅವಕಾಶ ಕೊಟ್ಟಿದ್ದರೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವ ಅಥವಾ ನಾರಾಯಣಗುರು ಸ್ವಾಮಿಯ ಸಿದ್ಧಾಂತವ ಅಲ್ಲ ನಿಮ್ಮ ಸಾವರ್ಕರ್ ಸಿದ್ಧಾಂತವ? ಹೇಳಬೇಕಲ್ಲ. ಏನು ಬಾಯಿ ಮುಚ್ಚು ಕೂತ್ಕೊಳ್ಳಿಕ್ಕೆ ನಾವೇನು ಇವರ? ನಮಗೆ ಒಂದು ತಾಳ್ಮೆ ಇದೆ, ಸಹನೆ ಇದೆ. ಎಲ್ಲರೂ ಮುಸಲ್ಮಾನರನ್ನ ಕೇಸರನ್ನು ತರ್ತೀರಿ, BJP ತರಲಿ, ಅವರ ಎಜೆಂಡವೇ ಅದು. ಇವರ ಇಡೀ ಪೊಲಿಟಿಕಲ್ ಗ್ರಾಫಿಕ್ ತೆಗೆದು ನೋಡಿ. ನಾನು ಇವರಿಗೆ ಹಾಕಿದಷ್ಟು ಜಯಕಾರ ರಾಜಕಾರಣದಲ್ಲಿ ಬೇರೆ ಯಾವ ನಾಯಕನಿಗೆ ಹಾಕಿರಲಿಲ್ಲ. ಇವರ ಎಲ್ಲ ಚುನಾವಣೆ ನಾನು ಕೆಲಸ ಮಾಡಿದ್ದೇನೆ. ಇವರು 77ರಲ್ಲಿ ಚುನಾವಣೆಯಿಂದಾಗ ನಾನು ಪ್ರೈಮರಿ ಸ್ಕೂಲಿಗೆ ಹೋಗ್ತಾ ಇದ್ದೆ. ಆಗಲೂ ಕೂಡ ಇವರ ಚುನಾವಣೆ ಕೆಲಸ ಮಾಡಿದ್ದಾನೆ. ಇವರ ಗೆಲುವಾಗಿ ನಾವು ಶ್ರಮ ಪಟ್ಟಿದ್ದೇವೆ. ಅಂಥ ನಾಯಕರುಗಳಿಗೆ ಅವರಿಗೆ ಅಧಿಕಾರ ಕಳ್ಕೊಂಡ ನಂತರ ಅವ್ರಿಗೆ ಏನಾಗುತ್ತೆ? ಮತಿಭ್ರಮಣೆ ಆಗ್ತದೆ. ನಮಗೆ ಗೊತ್ತಿಲ್ಲ ಏನಂತ ಹೇಳಿದ್ರು. ಸಿದ್ಧಾಂತ ಬೇಕಲ್ಲ. ಯಾರು ಹೇಳಿದ್ರು? ಇವ್ರ ಹತ್ರ ಯಾರು ಕೇಳಿದ್ರು ಧರ್ಮಸ್ಥಳದ ಬಗ್ಗೆ ಮಾತಾಡಿ? ನಾವೆಲ್ಲ ಮುಸಲ್ಮಾನರು ಮಾತಾಡಿದ್ದೇವ? ಕ್ರೈಸ್ತರು ಮಾತಾಡಿದ್ದೇವ? ಯಾರು ಸ್ವಾಮಿ? ಧರ್ಮಸ್ಥಳ ವಿರುದ್ಧ ಮಾತಾಡಿದ ಏಕೈಕ ವ್ಯಕ್ತಿ ಇದ್ರೆ ಜನಾರ್ದನ ಪೂಜಾರಿ ಅವರು. ಇತಿಹಾಸ ಇದೆ ಅದಕ್ಕೆ. ಆ ಕನ್ನಡಿ ಕ್ಷೇತ್ರದಲ್ಲಿ ಹೋಗಿ ಇವರು ಏನು ಭಾಷಣ ಮಾಡಿದ್ದಾರೆ? ಈ ಧರ್ಮಸ್ಥಳವನ್ನು ಒಬ್ಬರ ವ್ಯಕ್ತಿಯ ಒಡೆತನದಲ್ಲಿದ್ದ ಅದನ್ನು ಮುಜರಾಯಿ ಇಲಾಖೆ ತರಬೇಕು, ಅಲ್ಲಿ ಹಾಗೆ ಆಗಬೇಕು, ಹೀಗೆ ಆಗಬೇಕು ಅಂತ ಹೇಳಿಕೊಟ್ಟದಿದ್ರೆ ಜನಾರ್ದನ ಪೂಜಾರಿ ಅವರು. ಯಾವುದೇ ಕಾಂಗ್ರೆಸ್ ನಾಯಕರು ಇಷ್ಟರವರೆಗೆ ಧರ್ಮಸ್ಥಳದ ಬಗ್ಗೆ ಚಕಾರ ಎತ್ತಿರಲಿಲ್ಲ. ಪ್ರಥಮವಾಗಿ ಮಾತಾಡಿದ ಇವರು. ಆನಂತರ ಇಡೀ ಧರ್ಮಸ್ಥಳದ ಅಲ್ಲಿ ಭಕ್ತಾದಿಗಳ ಸಾರ್ವಜನಿಕರ ಯಾರೋ ಮುತ್ತಿಗೆ ಹಾಕಿಸಿಕೊಂಡದ್ದು, ಹಲ್ಲೆಗೆ ಒಳಗಾಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಜನಾರ್ದನ ಪೂಜಾರಿ ಅವರದ್ದು. ಯಾವುದೇ ಕಾಂಗ್ರೆಸ್ ನಾಯಕ ಅಲ್ಲ. ಇಡೀ ಅವರೊಂದು ಅವಧಿ ನನಗೆ ಗೊತ್ತಿಲ್ಲ. ನಾನು ಒಟ್ಟಿಗಿದ್ದವ. ಏನೆಲ್ಲ ಧರ್ಮಸ್ಥಳವನ್ನು ಟೀಕೆ ಮಾಡ್ತಿದ್ರು, ನಮ್ಮನ್ನು ಸೋಲಿಸಿದ್ರು ಅಂತ ಹೇಳ್ತಾ ಇದ್ರು. ನಿಮಗೆ ಹಾಗೆ ಹೀಗೆ ಅಂತೇಳಿ ಹಿಂದಿಂದ ಬೈತಾ ಇರುವಂಥ ಜನಾರ್ದನ ಪೂಜಾರಿ ಅವರು ಧರ್ಮಸ್ಥಳ ಕಡೆಯವರ ಪರವಾಗಿ ಮಾತಾಡಲಿ, ನಮ್ದೇನು ಆಕ್ಷೇಪ ಇಲ್ಲ. ಆ ಮಾತಿನ ಬರದಲ್ಲಿ ಮುಸಲ್ಮಾನರು ಕ್ರೈಸ್ತರನ್ನು ಯಾಕೆ ತರ್ತೀರಿ ತಾವು? ನಿಮ್ಮನ್ನು ಇಷ್ಟು ವರ್ಷ ನೀವು ಬೆಂಬಲಿಸಿ ನಿಮಗೆ ಬೇಕಾಗಿ ಕೆಲಸ ಮಾಡಿದಂಥ ಈ ಸಮಾಜ ಕೊಡುವಂಥ ಕೊಡುಗೆಯ ನೀವು ಇದು ಸರಿಯಾ? ಅವ್ರು ಏನು ಅವರ ಮಾತು ನೋಡಿ, ಅವರ ಮಾತುಗಳು ನೋಡಿ. ಇಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಲಿಕ್ಕೆ ಕಾರಣ ಇದ್ದರೆ ಅದು ಜನಾರ್ದನ ಪೂಜಾರಿ ಅವರು ಅಂತ ಹೇಳುವಂಥದ್ದು ಆರೋಪವನ್ನು ಮಾಡ್ತಾ ಇದ್ರೆ ಎಲ್ಲ ಕಾರ್ಯಕರ್ತರ ಮನಸ್ಸಲ್ಲಿದೆ. ಆದರೆ ಯಾರು ಹೇಳ್ತಾ ಇಲ್ಲ. ಇವರ ಪಕ್ಷಕ್ಕೆ ಮುಜುಗರಾಗ್ತದೆ ಇದೆ, ಕಾರ್ಯಕರ್ತರಿಗೆ ಫೇಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವರ ಮಾತುಗಳಿಂದಾಗಿ. ಫೇಸ್ ಮಾಡಬೇಕಲ್ಲ. ಇವರಿಡೀ ಬೈಯುವಂಥದ್ದು ಕಾಂಗ್ರೆಸ್ ನಾಯಕರಿಗೆ, ಅವರಿಗೆ ಇವರಿಗೆಲ್ಲ ಬೈಯುವಂಥದ್ದನ್ನೆಲ್ಲ ಸಹಿಸಿಕೊಂಡು ಪಕ್ಷದ ಒಳಗೆದ್ದುಕೊಂಡು ಮುಜುಗರಕ್ಕೊಳಪಟ್ಟುಕೊಂಡು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಈಗ ನಾವು ಏನಾದರೂ ಆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಾವು ಯಾರಾದರೂ ಸಮಾಜ, ಮುಸಲ್ಮಾನ ಸಮಾಜ ಆಗಲಿ ಕ್ರೈಸ್ತ ಸಮಾಜ ಆಗಲಿ ತಕರಾರು ಎತ್ತಿದ್ರೆ ನಾವು ಗಪ್ಚುಪ್ಪಲ್ಲಿ ಸುಮ್ಮನೆ ಕೂತಿದ್ದೇವೆ. ಯಾರು ಅದರ ಪರವಾಗಿಲ್ಲ, ಮಾತಾಡ್ತಾನೆ ಇಲ್ಲ. ನಮಗೆ ಇವತ್ತು ಧರ್ಮದ ವಿಚಾರ ಬರೋದು ದೊಡ್ಡ ಕಾಂಪ್ಲಿಕೇಟೆಡ್. ಅದು ಹೀಗಿರುವಾಗ ಇವ್ರ ಹತ್ರ ಯಾರು ಕೇಳಿದ್ದಾರೆ? ಇವರಿಗೆ ಸಂಘ ಪರಿವಾರದ ಪ್ರಭಾಕರ ಭಟ್ರ ಶಕ್ತಿ ಇದೆ. ಅವರ ಮನೆಗೆ ಹೋಗಿ ಕಾಲಿಡ್ತಾರೆ ಇವರು ಬಂದು ಅವರ ಕಾಲಿಗೆ ಬೀಳ್ತಾರೆ. ಇದೆಲ್ಲ ನೋಡಿದ್ದಾರೆ ಸಮಾಜ, ಕಾಂಗ್ರೆಸ್ ಕಾರ್ಯಕರ್ತರು ನೋಡಿದ್ದಾರೆ. ಇವತ್ತು ಈ ರೀತಿ ಹೇಳಿಕೆ ಸರಿಯಾ? ಅವರು ನಾಯಕರಾಗಿರ್ಬೋದು, ನಾಯಕರಾದ ಗೌರವ ನಾವು ಕೊಟ್ಟಿದ್ದೇವೆ. ಯಾರನ್ನು ಎಲ್ಲಿ ಕರೀಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ಇವರನ್ನೆಲ್ಲ. ಆ ಪ್ರಭಾಕರ ಭಟ್ರು ಮತ್ತು ಇವರು ಒಂದೇ ಸ್ಥಾನದಲ್ಲಿದ್ದಾರೆ. ಯಾರಾದೊಂದು ಆರಂಭಿಕ ಕ್ಷೇತ್ರದಲ್ಲಿ ಒಂದು ಮುಖ್ಯ ಅತಿಥಿ ಕರೆದರೆ ಅವರು ಅಲ್ಲಿ ಮಾತಾಡೋದೇ ಬೇರೆ. ಜನಾರ್ದನ ಪೂಜಾರಿ ಅವರು ಮೊನ್ನೆ ಕರೆದದ್ದು ಬೇರೆ ಕಾರ್ಯಕ್ರಮಕ್ಕೆ, ಅಲ್ಲಿ ಮಾತಾಡೋದೇ ಬೇರೆ.
ಅಲ್ಲಿ ವಾತಾವರಣ ಹಾಳು ಮಾಡುವಂಥದ್ದು ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟುಕೊಂಡು. ಇದು ಸರಿ ಅಂತ ಹೇಳುವಂಥದ್ದು. ಮುಸಲ್ಮಾನ ಸಮಾಜ ಮಾಡಿದಷ್ಟು ಬೆಂಬಲ ಇವರಿಗೆ, ಕ್ರೈಸ್ತ ಸಮಾಜ ಕೊಟ್ಟಷ್ಟಂತೂ ಇವರಿಗೆ ಯಾವುದೋ ಬೆಂಬಲ, ಇವರ ಸಮಾಜನೇ ಮಾಡಿಲ್ಲ ಇವರಿಗೆ. ನೋಡಿ ಹೇಳಿ, ಇವರ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಬೆಂಬಲಿಸಿ ಅಲ್ಲ, ಪೂರ್ತಿ ಬೆಂಬಲಿಸಿಲ್ಲ ಅಂತ ನಾನು. ಮುಸಲ್ಮಾನರ ಸಮಾಜದಷ್ಟು, ಕ್ರಿಸ್ತ ಸಮಾಜದಷ್ಟು ಶೇಕಡವಾರು ಇವರ ಬಿಲ್ಲವ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಇವರು ಸೋಲ್ತನೇ ಇರಲಿಲ್ಲ. ಇವರು ಎಷ್ಟು ಜೈಕಾರ ಕರೆದಿದ್ರಲ್ಲಿ ಹೈಯೆಸ್ಟ್ ಮುಸಲ್ಮಾನರು ಮತ್ತು ಕ್ರೈಸ್ತರು ಇವರಿಗೆ. ಇವ್ರು ಮರ್ತು ಬಿಟ್ರಾ? ವಾತಾವರಣ ಯಾಕೆ ಹಾಳು ಮಾಡ್ತೀರಿ ನೀವು? ಮುಸಲ್ಮಾನರ ಕ್ರೈಸ್ತರ ವಿರುದ್ಧ ಧರ್ಮಸ್ಥಳವನ್ನು ಎದುರು ಹಾಕುವಂಥ ಒಂದು ಷಡ್ಯಂತ್ರವ. ಯಾಕೆ ಬೇಕು ನಿಮಗೆ ಈ ವಿಚಾರ? ಏನು ಸುಮ್ಮನೆ ಕೂತಿದ್ದೇವೆ ನಾವೇನು? ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುವಂಥದ್ದು, ಮುಜುಗರಗೊಳಪಡುವಂಥ ವಿಚಾರಗಳು ಬಂದಾಗ ಕ್ರಮ ಕೈಗೊಳ್ಳಬೇಕು ಅವರನ್ನು. ಅವರಿಗೆ ಸಿದ್ಧಾಂತ ಡೋಗಿ ಸಿದ್ಧಾಂತ ಅವರದು, ಜಾತ್ಯಾತೀತ ಸಿದ್ಧಾಂತದಲ್ಲಿ ಇದ್ರಲ್ಲ ಅವರು, ನಾರಾಯಣ ಗುರುಸ್ವಾಮಿಯನ್ನು ಪೂಜಿಸ್ತಿದ್ದಾರಲ್ಲ, ಆ ಸಿದ್ಧಾಂತವ ಅವರ ಅಧಿಕಾರಕ್ಕಾಗಿ ಡೋಂಗಿ ಸಿದ್ಧಾಂತವ ಅವ್ರದ್ದು. ಸಿದ್ಧಾಂತ ಬೇಕಲ್ಲ ಮನುಷ್ಯನಿಗೆ, ಸಿದ್ಧಾಂತಕ್ಕೆ ಬದಲಾಗ್ತದೆ. ಸಿದ್ಧಾಂತ ಬರುವುದು ರಕ್ತದಲ್ಲಿ ಬರುವಂಥದ್ದು. ಪಕ್ಷಕ್ಕೆ ಇದೆ, ಯಾರಿಲ್ಲ ಅಂತ ಹೇಳಿದ್ದು? ಅದು ಗೊತ್ತಿಲ್ಲ, ನೀವು ಹೇಳ್ಬೇಕು ಯಾರಿಗಿಲ್ಲ ಅಂತ ಹೇಳಿ. ಯಾವುದು ನಾವು ಯಾಕೆ ಗೌರವ ಕೊಟ್ಟದ್ದು? ಏನಾದ್ರು ಮಾಡಿದ್ದಾರೆ ಅಂತಲೇ ಗೌರವ ಕೊಟ್ಟದ್ದು. ಅವರನ್ನು ಪಾರ್ಲಿಮೆಂಟ್ ಮೆಂಬರ್ ಮಾಡಿದ್ಯಾರು ಅಂದರೆ ಕಾಂಗ್ರೆಸ್ ಪಕ್ಷ. ಆಗ ಎಲ್ಲಿದ್ರು ಇವರು? ₹1 ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪಕ್ಷದ ಕೆಲಸ ಮಾಡಿದವರು ಇವರು. ಎಲ್ಲೋ ವಕಾಲತ್ತು ಮಾಡುವವರನ್ನು ತಂದು ಅವರನ್ನು ಪಾರ್ಲಿಮೆಂಟಿಗೆ ನಿಲ್ಲಿಸಿದರು. ಎಲ್ಲರೂ ನಿಂತು ಅವರನ್ನು ಗೆಲ್ಲಿಸಿದರು. ಅದು 77 ಇಡೀ ಇಂದಿರಾ ಗಾಂಧಿ ಸೋತ ಸಂದರ್ಭದಲ್ಲಿ, ಇಡೀ ಕಾಂಗ್ರೆಸ್ ಪಕ್ಷ ನೆಲಕಚ್ಚ ಸಂದರ್ಭದಲ್ಲಿ ಈ ಮಂಗಳೂರು ಕ್ಷೇತ್ರದಲ್ಲಿ ಅವರನ್ನು ಗೆಲ್ಲಿಸಿದರು. ಕೊಡುಗೆ ಇದೆ. ಕೊಡುಗೆ ಕೊಡಲಿಕ್ಕೆ ಅವರ ನಾಯಕರಾಗಿ ಮಾಡಿದ್ದು ಯಾರು? ಕಾಂಗ್ರೆಸ್ ಪಕ್ಷ. ನಾವು ಹೇಳಿದಲ್ಲ, ಅವ್ರಿಗೆ ಗೌರವ ಕೊಡ್ತೀವಿ, ಹೈಯೆಸ್ಟ್ ಗೌರವ ಕೊಡುವಂಥ. ನಾನು ಹೈಯೆಸ್ಟ್ ಫಾಲೋ ಮಾಡಿದಂಥ ನಾಯಕರಿದ್ದರೆ ಅವರ ಹಿಂದೆ ನಾವು ಓದ್ದು. ಅವರ ಪ್ರಾಮಾಣಿಕತೆ, ಅವರ ನಡವಳಿಕೆ, ಕೆಲವೆಲ್ಲ ವಿಚಾರಗಳ ಬಗ್ಗೆ ನಮಗೆ ಸಮ್ಮತ ಇತ್ತು, ನಾವು ಹೋಗ್ತಾ ಇದ್ದೇವೆ ಹೊರತಲ್ಲಿ. ಆದರೆ ಈ ಥರ ಮಾತಾಡೋದಂದ್ರೆ ಎಷ್ಟು ಸಹಿಸ್ಕೊಳ್ಬೋದು? ಒಂದು ಸಹನೆ ಬೇಕಲ್ಲ. ಅಲ್ಲ, ಅವ್ರಿಗೆ ಹೇಳೋದು ಸರಿಯಲ್ಲ ಅಂತ ಅವರು ಖಂಡನೆ ಮಾಡೋದು. ನಾವು ಈ ವಿಚಾರವನ್ನು ಇನ್ನು ಮಾತಾಡಬಾರ್ದು. ನಮ್ಮ ಸಮಾಜವನ್ನು ಹೇಳ್ಕೊಂಡು ಬರಬೇಡಿ. ಇಲ್ಲಿ ವಾತಾವರಣ ಹಾಳು ಮಾಡಲಿಕ್ಕೆ ನೋಡಿ, ಕೋಮುಗಲಭೆ ಸೃಷ್ಟಿ ಮಾಡಲಿಕ್ಕೆ ನೋಡುವಂಥದ್ದ ಇದು BJP ಮಾಡ್ತಾರೆ. ಅವರು ಹುನ್ನಾರ ಇದೆ ಅದು. ಮುಸಲ್ಮಾನರನ್ನ ಕ್ರೈಸ್ತರನ್ನ ತಂದು ಯಾರಾದರೂ ಹೋಗ್ತಾರಾ? ಯಾರಾದರೂ ಮಾತಾಡಿದಾರಾ? ಯಾರಿಗೋ ಮೇಲೆ ಆ ವಿಚಾರ ಪ್ರಕರಣದ ವಿರುದ್ಧ ಇರುವಂಥ ಯಾರು? ಸಂಘ ಪರಿವಾರದ ನಾಯಕರುಗಳಿರುವಂಥದ್ದು, ಅಲ್ಲಿ ಹಿಂದೂಗಳೇ ಇರುವಂಥದ್ದು. ಯಾರಾದ್ರೂ ಮುಸಲ್ಮಾನ ಇದ್ದಾನ? ಹೊರಗಿನವರು ಬೇಡಿ, ಧರ್ಮಸ್ಥಳದವ್ರು ಇದ್ದಾನ? ಅಲ್ಲಿ ಬೆಳ್ತಂಗಡಿ ತಾಲೂಕಿನವರು ಯಾರಾದ್ರು ಮುಸಲ್ಮಾನ ಮಾತಾಡಿದಾನ? ಇವ್ರು ಯಾಕೆ ಅವರ ದಾಟಿಯಲ್ಲೇ ಮಾತಾಡ್ತಾರೆ? ಬಜರಂಗದವರು, ಸಂಘ ಪರಿವಾರ, RSSನ ನಾಯಕರ ದಾಟಿಯಲ್ಲೇ ಜನಾರ್ದನ ಪೂಜಾರಿ ಮಾತಾಡೋದಕ್ಕೆ ನಮ್ಮ ವಿರೋಧ ಇರುವಂಥದ್ದು. ಕಾಂಗ್ರೆಸ್ಸಲ್ಲಿ ಇದ್ದಾರೆ ಸ್ವಾಮಿ. ಕಾಂಗ್ರೆಸ್ ಇದ್ರೆ ಸಿದ್ಧಾಂತ ಬೇಕಲ್ಲ. ಯಾವುದು? ಅವರು ಹಿರಿಯ ನಾಯಕ ಅಷ್ಟೇ. ಎಂತ ಹುದ್ದೆ ಇದೆ? ಹಿರಿಯ ನಾಯಕ. ರಾಜಕೀಯದಲ್ಲಿ ರಿಟೈರ್ಡ್ ಆಗಲಿಲ್ಲ. ಅವರೊಬ್ಬ ವೋಟರ್ ಈಗ. ಮತ್ತೆ ಹೋಗಿ ಕಾಲಿಗೆ ಬೀಳ್ತಾರೆ, ಹಿರಿಯರ ಕಾಲಿಗೆ ಬೀಳ್ತಾರೆ. ಹೇಗೆ ಧರ್ಮಸ್ಥಳ ಗಿಡವರಾಗ ಹೋಗಿ ಕಾಲು ಬೀಳ್ತಾರೆ, ಕೆಲವರು ಬಂದು ನಾಯಕರು ಕಾಲಿಗೆ ಬೀಳ್ತಾರೆ, ಒಂದು ಗೌರವ ಕೊಟ್ಟು ಕಾಲಿಗೆ ಬೀಳ್ತಾರೆ. ಇನ್ನೊಂದು ವಿಚಾರ ಹೇಳ್ತಾರೆ, ಪಾರ್ಲಿಮೆಂಟ್ ಚುನಾವಣೆ ನಿಂತಾಗ BJP ಅಭ್ಯರ್ಥಿ ಹೋದ್ರೆ ಆಶೀರ್ವಾದ ಮಾಡೋದು, ನೀವು ಗೆಲ್ತೀರಿ ಒಳ್ಳೆಯ. ಕಾಂಗ್ರೆಸ್ ಅಭ್ಯರ್ಥಿ ಹೋದ್ರು ಅವರಿಗೆ ಆಲೋಚನೆ ಮಾಡೋದು, ನೀವು ಗೆಲ್ತೀರಿ ಅಂತೇಳಿ. ಯಾವುದು ಸ್ವಾಮಿ? ಅವರ ಇದು ಗೊತ್ತಾಗಲಿ ಅಂತ ಅವರು ಹೋಗುದು. BJP ಅವರು ಪ್ರೀತಿಯಲ್ಲಿ ಹೋಗುದಲ್ಲ, ಕಾಲಿಗೆ ಬೀಳಲಿಕ್ಕೆ ಹೋಗುದು. ಇವರ ಬಾಯಲ್ಲಿ ಈಗ ಬಂದಾಗ ಜನರಿಗೆ ಗೊಂದಲ ಆಗಲಿ ಅಂತೇಳಿ. ಇವರ ಈ ಎಡೆಬಿಡಂಗಿತನ ಅಂತ ಇದೇ ಹೇಳುವಂತ. ನಾನು ಒಂದು ಸಿದ್ಧಾಂತ ಬೇಕಲ್ಲ ಸ್ವಾಮಿ. ನಮ್ಮ ಮನೆಗೂ ಬರ್ತಾರ್ರಿ BJP ಅವರು. ಬಂದಾಗ ಅವರು ಚಹಾ ಕೊಟ್ಟು ಗೌರವ ಕೊಟ್ಟು ಕಳಿಸೋದು. ನಿಮ್ಮ ಸಿದ್ಧಾಂತ ಬೇರೆ, ನನ್ನ ಸಿದ್ಧಾಂತ ಬೇರೆ ಅಲ್ವಾ? ವೈಯಕ್ತಿಕ ಯಾವುದು ದ್ವೇಷ ಇಲ್ಲ, ಯಾವುದೂ ಇಲ್ಲ.